ವೆಲ್ಕಮ್ ಟು ಅನ್ವೇಷಣಾ ಟೆಸ್ಟ್ ಸೀರೀಸ್ ಫಾರ್ KS ಪ್ರಿಲಿಮ್ಸ್ 2024. ಸೊ ಈ ಟೆಸ್ಟ್ ಸೀರೀಸ್ ಅಲ್ಲಿ 50ಗೂ ಜಾಸ್ತಿ ಟೆಸ್ಟ್ ಅನ್ನ ನಾವು ನಿಮಗೆ ಫ್ರೀ ಆಗಿ ನೀಡ್ತಾ ಇದ್ದೀವಿ. ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಾಲಿಟಿ ಬೇಸ್ಡ್ ಕ್ವೆಶನ್ಸ್ ಅನ್ನ ನೋಡೋಣ. ಸೊ ದ ಫಸ್ಟ್ ಕ್ವೆಶನ್ ಇಸ್ elected members can be disqualified on grounds of defection under which among the below circumstances. ಸೊ ಡಿಫೆಕ್ಷನ್ ಮಾಡಿದಾಗ ಒಂದ್ ಪಾರ್ಟಿಯಿಂದ ಡಿಸೊಬೇ ಮಾಡಿದ್ರೆ ಅಥವಾ ಒಂದ್ ಪಾರ್ಟಿಯಿಂದ ಇನ್ನೊಂದ್ ಪಾರ್ಟಿಗೆ ಜಂಪ್ ಆದ್ರೆ ಪಾರ್ಟಿ ಏನ್ ಹೇಳ್ತಿದೆ, ಪಾರ್ಟಿದು ಡೈರೆಕ್ಷನ್ಸ್ ಅಗೇನ್ಸ್ಟ್ ಆಗಿ ಕೆಲಸ ಮಾಡಿದಾಗ ದೆನ್ ಯು ಕಾಲ್ ಇಟ್ ಆಸ್ ಯೋರ್ ಡಿಫೆಕ್ಷನ್. ಸೊ ಡಿಫೆಕ್ಷನ್ ಅಲ್ಲಿ ಯಾವ ಕೆಳಗಡೆ ಸರ್ಕಮ್ಸ್ಟೆನ್ಸ್ ಅಲ್ಲಿ ಡಿಸ್ಕ್ವಾಲಿಫೈ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ದ ಫಸ್ಟ್ ಒನ್ ಇಸ್ ಇಫ್ ಅ ನ್ಯೂ ಪೊಲಿಟಿಕಲ್ ಪಾರ್ಟಿ ಈಸ್ ಕ್ರಿಯೇಟೆಡ್ ಬೈ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಒನ್ ಪಾರ್ಟಿ. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಒನ್ ಪಾರ್ಟಿ, ಒಂದೇ ಪಾರ್ಟಿ ಮೆಂಬರ್ಗಳು ಎಲೆಕ್ಷನ್ ಆದ್ಮೇಲಿಂದ ನ್ಯೂ ಪೊಲಿಟಿಕಲ್ ಪಾರ್ಟಿಯನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಅಂತ ಹೇಳ್ತಾ ಇದ್ದಾರೆ. ಸೊ ನ್ಯೂ ಪೊಲಿಟಿಕಲ್ ಪಾರ್ಟಿಯನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಇಫ್ ಅನ್ ಎಲೆಕ್ಟೆಡ್ ಮೆಂಬರ್ ವಾಲಂಟರಿಲಿ ಗಿವ್ಸ್ ಅಪ್ ಹಿಸ್ ಮೆಂಬರ್ಶಿಪ್ ಇನ್ ಅ ಪೊಲಿಟಿಕಲ್ ಪಾರ್ಟಿ. ಸೊ ಒಬ್ರು ಎಲೆಕ್ಷನ್ ಗೆದ್ದ ಆದ್ಮೇಲಿಂದ ಆ ಪಾರ್ಟಿ ಮೆಂಬರ್ಶಿಪ್ಗೆ ರೆಸಿಗ್ನೇಷನ್ ಕೊಟ್ಬಿಟ್ರೆ, ಪಾರ್ಟಿನ ಬಿಟ್ಬಿಟ್ರೆ, ಓಕೆ, ಸೊ ಈ ಪಾರ್ಟಿಯಿಂದ ನನ್ಗೆ ಇಷ್ಟ ಇಲ್ಲ ಅಂತ ಪಾರ್ಟಿನ ಬಿಟ್ಬಿಟ್ರೆ ಅವರು, ಓಕೆ. ಸೊ next, third question is if he votes or abstains from voting against any direction issued by his political party without prior permission. ಸೊ ಇವಾಗ ಬಿಲ್ಗಳು ಬರ್ತವೆ, ಬಿಲ್ಗಳನ್ನ ಇವರು ಲೋಕಸಭಾದಲ್ಲಿ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅದಕ್ಕೆ ವೋಟಿಂಗ್ ಮಾಡಬೇಕು, ಇಲ್ಲ ಬಿಲ್ ಪಾಸ್ ಮಾಡ್ತಾರೆ, ಇಲ್ಲ ಬಿಲ್ ಫೇಲ್ ಮಾಡಕ್ ವೋಟ್ ಮಾಡ್ತಾರೆ. ಸೊ ಪಾರ್ಟಿ ಡೈರೆಕ್ಷನ್ ಕೊಟ್ಟಿರುತ್ತೆ, ಇದಕ್ಕೆ ಪಾಸ್ ಮಾಡಕ್ ವೋಟ್ ಮಾಡಿ, ಇದನ್ನ ಫೇಲ್ ಮಾಡಕ್ ವೋಟ್ ಮಾಡಿ ಅಂತ ಪಾರ್ಟಿ ಡೈರೆಕ್ಷನ್ ಕೊಟ್ಟಿರುತ್ತೆ. ಪಾರ್ಟಿ ಡೈರೆಕ್ಷನ್ ಕೊಟ್ಟಿರೋದ್ರ ವಿರುದ್ಧವಾಗಿ ನೀವು ವೋಟ್ ಮಾಡಿದ್ರೆ ವೋಟಿಂಗ್ ಅಗೇನ್ಸ್ಟ್ ದ ಪಾರ್ಟಿ ಡೈರೆಕ್ಷನ್ ಆರ್ ಅಬ್ಸ್ಟೈನ್ ಫ್ರಮ್ ವೋಟಿಂಗ್. ಅಬ್ಸ್ಟೈನ್ ಫ್ರಮ್ ವೋಟಿಂಗ್ ಅಂದ್ರೆ ವೋಟ್ ಮಾಡಕ್ ಬರೋದೇ ಇಲ್ಲ, ಅಬ್ಸೆಂಟ್ ಆಗ್ಬಿಡೋದು. ಸೊ ಪರ್ಮಿಷನ್ ಇಲ್ಲದೆ ಇಂಥದ್ದನ್ನ ಮಾಡಿದ್ರೆ ಅವಾಗ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಆಸ್ ಅ ಮೆಂಬರ್ ಆಫ್ ಒನ್ ಪೊಲಿಟಿಕಲ್ ಪಾರ್ಟಿ ಜಾಯಿನ್ಸ್ ಅನದರ್ ಪಾರ್ಟಿ ಆಫ್ಟರ್ ಮರ್ಜರ್ ಬಿಟ್ವೀನ್ ಟೂ ಪಾರ್ಟೀಸ್. ಸೊ ಒಂದ್ ಪೊಲಿಟಿಕಲ್ ಪಾರ್ಟಿಯಲ್ಲಿದ್ದು ನೀವು ಇನ್ನೊಂದು ಪೊಲಿಟಿಕಲ್ ಪಾರ್ಟಿಗೆ ನೀವು ಜಾಯಿನ್ ಆಗ್ತೀರಾ, ಬಟ್ ನಿಮ್ ಪಾರ್ಟಿನೇ ಮರ್ಜರ್ ಆಗಿದೆ, ಅದ್ರ ಜೊತೆಗೆ ಪಾರ್ಟಿನೇ ಮರ್ಜರ್ ಆಗಿದೆ. ಸೊ ಪಾರ್ಟಿ ಮರ್ಜರ್ ಅದು. ಸೊ ಈ ಕಂಡೀಷನ್ಸ್ ಅಲ್ಲಿ ಯಾವ್ದ್ರಲ್ಲಿ ನೀವು ಡಿಫೆಕ್ಷನ್ ಅಲ್ಲಿ ಡಿಸ್ಕ್ವಾಲಿಫೈ ಆಗ್ತೀರಾ ಅಂತ ಕೇಳ್ತಾ ಇದೆ. ಸೊ ದ ಫಸ್ಟ್ ಆಪ್ಷನ್ ಇಸ್ ಇಫ್ ಅ ನ್ಯೂ ಪೊಲಿಟಿಕಲ್ ಪಾರ್ಟಿ ಇಸ್ ಕ್ರಿಯೇಟೆಡ್ ಬೈ ಮೆಂಬರ್ಸ್ ಆಫ್ ಒನ್ ಪಾರ್ಟಿ. ಪಾರ್ಟಿ ನೇಮ್ ಚೇಂಜ್ ಮಾಡ್ತಾರೆ ಅಥವಾ ಪಾರ್ಟಿಲೇನೋ ಬೇರೆ ಪಾರ್ಟಿ ತರ ಅದಕ್ಕೆ ಏನಾದ್ರು ಚೇಂಜಸ್ ಮಾಡ್ಕೊಂಡ್ರೆ ಇಟ್ ಇಸ್ ನಾಟ್ ಡಿಫೆಕ್ಷನ್ ಬಿಕಾಸ್ ಯು ಆರ್ ಇನ್ ದ ಸೇಮ್ ಪಾರ್ಟಿ. ಯಾವ ಪಾರ್ಟಿ ಇತ್ತು ಅವ್ರದ್ದು ಐಡಿಯಾಲಜಿ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀರಾ. ಸೊ ದರ್ ಇಸ್ ನೋ ನೀಡ್ ಫಾರ್ ಡಿಫೆಕ್ಷನ್. ಸೆಕೆಂಡ್ ಕೇಸ್ ಅಲ್ಲಿ ವಾಲಂಟರಿಲಿ ಇಫ್ ಯು ಗಿವ್ ಮೆಂಬರ್ಶಿಪ್ ಆಫ್ ಅ ಪೊಲಿಟಿಕಲ್ ಪಾರ್ಟಿ ದೆನ್ ಇಟ್ ಈಸ್ ಪಾಸಿಬಲ್ ಟು ಡಿಸ್ಕ್ವಾಲಿಫೈ ಯು ಬೇಸ್ಡ್ ಆನ್ ಡಿಫೆಕ್ಷನ್. ನೆಕ್ಸ್ಟ್, ಇಫ್ ಹಿ ವೋಟ್ಸ್ ಅಗೇನ್ಸ್ಟ್ ಆರ್ ಅಬ್ಸ್ಟೈನ್ಸ್ ಫ್ರಮ್ ವೋಟಿಂಗ್. ಸೊ ವೋಟಿಂಗ್ ಅನ್ನ ನೀವು ಕರೆಕ್ಟ್ ಆಗಿ ಮಾಡದೇ ಇದ್ದಾಗ ಯು ಗೋ ಅಗೇನ್ಸ್ಟ್ ದಿ ಪಾರ್ಟಿ ಡೈರೆಕ್ಷನ್ಸ್, ದೆನ್ ದಟ್ ಈಸ್ ಆಲ್ಸೋ ವೈಲೇಷನ್, ಯು ಕ್ಯಾನ್ ಬಿ ಡಿಸ್ಕ್ವಾಲಿಫೈಡ್. The fourth one is one political party merger with another political party is not defection because two-thirds of the members ಹೋಗಿ ಪಾರ್ಟಿ ಫುಲ್ ಪಾರ್ಟಿ ಮೆಂಬರ್ಸ್ ಒಂದ್ ಪಾರ್ಟಿ ಜೊತೆ ಹೋಗಿ ಇನ್ನೊಬ್ರ ಜೊತೆ ಅದು ಮರ್ಜರ್ ಆದ್ರೆ ದರ್ ಇಸ್ ನೋ ಪ್ರಾಬ್ಲಮ್. ನಿಮ್ ಪಾರ್ಟಿಯಲ್ಲಿ ಒಟ್ನಲ್ಲಿ 2/3 ಆಫ್ ದ ಮೆಂಬರ್ಸ್ ಅದಕ್ಕೆ ಒಪ್ಕೊಂಡಿರ್ಬೇಕು ಮರ್ಜರ್ಗೆ. ಸೊ 2/3 ಆಫ್ ದ ಪಾರ್ಟಿ ಮೆಂಬರ್ಸ್ ಮರ್ಜರ್ ಆದ್ರೂ ಮಾಡ್ಕೋಬಹುದು, ಇಲ್ಲ 2/3 ಆಫ್ ದ ಪಾರ್ಟಿ ಮೆಂಬರ್ಸ್ ಒಂದ್ ಪಾರ್ಟಿಯಿಂದ ಸ್ಪ್ಲಿಟ್ ಆಗಿ ಬೇರೆ ಪಾರ್ಟಿ ಹೋಗಿ ಜಾಯ್ನ್ ಆಗ್ಬೋದು, ಫುಲ್ ಪಾರ್ಟಿನೇ ಹೋಗಿ ಜಾಯ್ನ್ ಆಗ್ಬೋದು. ಸೊ ಆ ರೀತಿ ಜಾಯ್ನ್ ಆದ್ರೆ ದೆನ್ ಇಟ್ ಇಸ್ ನಾಟ್ ಡಿಫೆಕ್ಷನ್. So the correct options are 2 and 3. So let us look at the answer options. 1, 2, 1, 4. C is 2, 3. So it is 2, 3. Answer option is C. Next, coming to the second question. If a member goes out of his party due to merger of the party with another party, a merger takes place when 2/3 of the members of the party have agreed to such a merger. This exception to disqualification was added by. So I told you already. Okay, so 2/3 of the party members. So ನಿಮ್ ಪಾರ್ಟಿಯಲ್ಲಿ ಎಷ್ಟು ಜನ ಇರ್ತಾರೆ ಅದರಲ್ಲಿ 2/3 ಆಫ್ ದ ಮೆಂಬರ್ಸ್ ಇವಾಗ ಮರ್ಜರ್ಗೆ ಒಪ್ಕೋಬೇಕು. ಒಂದ್ ಪಾರ್ಟಿಯಿಂದ ಇನ್ನೊಂದ್ ಪಾರ್ಟಿಗೆ ಮರ್ಜ್ ಆಗ್ತೀವಿ ಅಂತ ಅವ್ರು ಒಪ್ಕೋಬೇಕು. ಸೊ ಅವ್ರು ಒಪ್ಕೊಂಡಾಗ ಅದನ್ನ ಡಿಸ್ಕ್ವಾಲಿಫಿಕೇಶನ್ಗೆ ಅದನ್ನ ಮಾಡೋದಿಲ್ಲ. ಸೊ ಇಟ್ ಇಸ್ ನಾಟ್ ಎಲಿಜಿಬಲ್ ಫಾರ್ ಡಿಸ್ಕ್ವಾಲಿಫಿಕೇಶನ್. ಇಟ್ ಇಸ್ ಅ ಎಕ್ಸೆಪ್ಷನ್ ಅಂಡರ್ ಡಿಸ್ಕ್ವಾಲಿಫಿಕೇಶನ್. ಸೊ ಇದು ಯಾವ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಬಂದಿದ್ದು ಅಂತ ಕೇಳ್ತಾ ಇದ್ದಾರೆ. 91st, 71st, 69, 51st. So it is 91st Amendment Act. So answer option is A. Next, coming to the third question. Anti-defection law was added in India. ಯಾವ ಇಯರ್ ಅಲ್ಲಿ anti-defection law ಆಡ್ ಮಾಡಿದ್ರು? ಫಸ್ಟ್ anti-defection law ಇರಲಿಲ್ಲ. ಒಂದ್ ಪಾರ್ಟಿಯಿಂದ ಇನ್ನೊಂದ್ ಪಾರ್ಟಿಗೆ ಜಂಪ್ ಆದ್ರೆ ಅದ್ರಲ್ಲಿ ಏನು ಡಿಫೆಕ್ಷನ್ ಇರ್ತಿರ್ಲಿಲ್ಲ, ನೀವು ಮೆಂಬರ್ಶಿಪ್ ಕಳ್ಕೊತಿರ್ಲಿಲ್ಲ. ನೀವು ಇವಾಗ ಒಂದ್ ಪಾರ್ಟಿಯಲ್ಲಿ ಎಲೆಕ್ಟ್ ಆಗಿದ್ದೀರಾ, ಸೇ ಫಾರ್ ಎಕ್ಸಾಂಪಲ್ ಯು ಆರ್ ಎಲೆಕ್ಟೆಡ್ ಫ್ರಮ್ ಪಾರ್ಟಿ ಎ, ಯು ಜಂಪ್ ಟು ಪಾರ್ಟಿ ಬಿ, then you are not disqualified. You continue to be the MP or MLA wherever you are elected. ಅದೇ ಪಾರ್ಟಿಯಲ್ಲಿ ಬೇರೆ ಪಾರ್ಟಿಗೆ ಹೋಗಿ ಕಂಟಿನ್ಯೂ ಆಗ್ತಾ ಇತ್ತು. ರೀ ಎಲೆಕ್ಷನ್, ಬೈ ಎಲೆಕ್ಷನ್ ಮಾಡ್ತಿರ್ಲಿಲ್ಲ ಅಲ್ಲೆಲ್ಲ.
ಸೊ ಆಂಟಿ ಡಿಫೆಕ್ಷನ್ ಲಾ ತಂದಿದ್ದು ರಾಜೀವ್ ಗಾಂಧಿ ಗವರ್ಮೆಂಟ್ 1985 ಅಲ್ಲಿ. ಸೊ ದ ಆನ್ಸರ್ ಆಪ್ಷನ್ ಇಸ್ ಬಿ 1985. ಓಕೆ, ಸೊ ಆಂಟಿ ಡಿಫೆಕ್ಷನ್ ಲಾ ಕೇಮ್ ಇನ್ 1985. So next, coming to the fourth question, electoral bonds were introduced from 2014, 17, 18, 19. So 2018 ಇಂದ electoral bonds start ಆಯ್ತು. ಸೊ electoral bonds ಬಂದು ಪಾರ್ಟಿಗೆ ಯಾರಾದ್ರೂ ಡೊನೇಷನ್ ಕೊಡಬೇಕು ಅಥವಾ ಪಾರ್ಟಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಎಲ್ಲ ಇದ್ರೆ ಅವಾಗ electoral bonds ತಗೊಂಡು ಇನ್ವೆಸ್ಟ್ ಮಾಡಬಹುದು. ದಟ್ ಇಸ್ ದಿ ಓನ್ಲಿ ಮೆಥಡ್ ಟು ಇನ್ವೆಸ್ಟ್ ಇನ್ ಟು ಅ ಪಾರ್ಟಿ ಅಂತಾನು ಮಾಡಿದ್ರು. ಸೊ ಇಟ್ ವಾಸ್ ಟು ಬ್ರಿಂಗ್ ಟ್ರಾನ್ಸ್ಪರೆನ್ಸಿ. ಸೊ ಬರ್ತಿರೋ ಮನಿ ಎಲ್ಲ ಇಟ್ ವಿಲ್ ಬಿ ಕೌಂಟೆಡ್ ಆಸ್ ಯುವರ್ ವೈಟ್ ಮನಿ. ಸೊ ವೈಟ್ ಮನಿ ಅಂತ ಕೌಂಟ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಅವಾಗ ಪಾರ್ಟಿಯಲ್ಲಿ ಯಾರ್ಯಾರ ಹತ್ರ ಎಷ್ಟೆಷ್ಟು ಫಂಡ್ ಇದೆ ಅಂತಾನು ಗೊತ್ತಿರುತ್ತೆ ಅಂತ ಅದನ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ಇದರಲ್ಲಿ ಯಾರು ಎಷ್ಟು ಪಾರ್ಟಿಗೆ ಹಾಕ್ತಾ ಇದಾರೆ ದುಡ್ಡು ಅಂತ ಅನಾನಿಮಿಟಿ ಇತ್ತು. ಅನಾನಿಮಿಟಿ ಇದ್ರೆ ಅವರು ನಿಮ್ ಡೀಟೇಲ್ಸ್ ಅನ್ನ ಯಾರಿಗೂ ಹೊರಗಡೆ ಬಿಡೋದಿಲ್ಲ. ಸೊ ಇಟ್ ವಾಸ್ ಅನಾನಿಮಸ್. ಸೊ ಈ ಅನಾನಿಮಿಟಿ ಇದ್ದಿದ್ರಿಂದ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡಿದ್ರು, ದೇ ಡಿಕ್ಲೇರ್ಡ್ ಇಟ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್. ಸೊ ಅನ್ಕಾನ್ಸ್ಟಿಟ್ಯೂಷನ್ ಮಾಡಿ ಅದನ್ನ 2024 ಇಂದ ಅದನ್ನ ರದ್ದು ಮಾಡಿದ್ರು. So idರಲ್ಲಿ they said that it was violating your fundamental right under your article number 19. So freedom, especially freedom of speech and expression. So freedom of speech and expression idರಲ್ಲಿ violate ಆಗ್ತಾ ಇದೆ. ಅದಕ್ಕೆ ಅನಾನಿಮಿಟಿ ಇರೋದ್ರಿಂದನೇ ಇದು ವೈಲೇಟ್ ಆಗ್ತಾ ಇದೆ ಅಂತ ಅದನ್ನ ಸುಪ್ರೀಂ ಕೋರ್ಟ್ ಅವರು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದು ಇವಾಗ ವ್ಯಾಲಿಡ್ ಇಲ್ಲ. ನೆಕ್ಸ್ಟ್, ಕಮಿಂಗ್ ಟು ದ ಫಿಫ್ತ್ ಕ್ವೆಶ್ಚನ್, EVM was first used in India in. EVM ಯಾವಾಗ ಫಸ್ಟ್ ಯೂಸ್ ಆಗಿದ್ದು ಇಂಡಿಯಾದಲ್ಲಿ? ನ್ಯೂ ಡೆಲ್ಲಿ 1992, ಮಹಾರಾಷ್ಟ್ರ 1990, ಕರ್ನಾಟಕ 1988, ಕೇರಳ 1982. ಸೊ ದಿಸ್ ಇಸ್ ಇನ್ ಕೇರಳ 1982 ಅಲ್ಲಿ ಇದನ್ನ ಫಸ್ಟ್ ಪ್ರಯೋಗ ಮಾಡಿದ್ರು. ನೆಕ್ಸ್ಟ್, ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಅ ಕಂಡೀಷನ್ ಫಾರ್ ರೆಕಗ್ನಿಷನ್ ಆಸ್ ಅ ನ್ಯಾಷನಲ್ ಪಾರ್ಟಿ? ಸೊ ನೀವು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕಾದ್ರೆ ಯು ಮಸ್ಟ್ ಬಿ ರಿಜಿಸ್ಟರ್ಡ್ ಅಟ್ ಅ ಪಾರ್ಟಿ. ನಿಮ್ದು ಪಾರ್ಟಿ ಇತ್ತು ಅಂತಂದ್ರೆ ನೀವು ಒಂದು ರಿಜಿಸ್ಟರ್ಡ್ ಪಾರ್ಟಿ ಆಗಿರ್ಲೇಬೇಕು. ಹಂಗೆ ಇದ್ರೆ ಮಾತ್ರ ನಿಮ್ ಪಾರ್ಟಿಯನ್ನ ಅವರು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಕ್ಕೆ ಬಿಡ್ತಾರೆ. ಸೊ ರಿಜಿಸ್ಟರ್ಡ್ ಪಾರ್ಟಿಯಲ್ಲಿ ಕೆಲವು ಕಂಡೀಷನ್ಸ್ ಇರ್ತವೆ. ಆ ಕಂಡೀಷನ್ಸ್ ಅನ್ನ ನೀವೇನಾದ್ರೂ ಸ್ಯಾಟಿಸ್ಫೈ ಆಗಿದ್ರೆ, ಆ ಕಂಡೀಷನ್ಸ್ ತಲುಪಿದ್ರೆ ನೀವು ಆಗ ನಿಮ್ಗೆ ಸ್ಟೇಟ್ ಪಾರ್ಟಿ ಅಥವಾ ನ್ಯಾಷನಲ್ ಪಾರ್ಟಿ ಅಂತ ಹೇಳಿ ಒಂದು ಸ್ಟೇಟಸ್ ಕೊಡ್ತಾರೆ. ಸೊ ನ್ಯಾಷನಲ್ ಪಾರ್ಟಿ ಆಗೋದಕ್ಕೆ ಈ ಕೆಳಗಿಂದ್ರಲ್ಲಿ ಯಾವ್ದು ಕಂಡೀಷನ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ದ ಫಸ್ಟ್ ಆಪ್ಷನ್ ಸೇಸ್ ಇಫ್ ಕ್ಯಾಂಡಿಡೇಟ್ಸ್ ಪೋಲ್ಡ್ ಅಟ್ ಲೀಸ್ಟ್ 6% ಆಫ್ ಟೋಟಲ್ ವ್ಯಾಲಿಡ್ ವೋಟ್ಸ್. ಸೊ ಎಷ್ಟು ಜನ ಕ್ಯಾಂಡಿಡೇಟ್ಗಳು ನಿಂತಿದ್ದಾರೆ ಎಲೆಕ್ಷನ್ಗೆ, ಅವ್ರಿಗೆ 6% ಟೋಟಲ್ ವ್ಯಾಲಿಡ್ ವೋಟ್ ಬರಬೇಕು. ವ್ಯಾಲಿಡ್ ವೋಟ್ 6% ಬರಬೇಕು ಇನ್ 4 or more ಸ್ಟೇಟ್ಸ್, 4 ಅಥವಾ ಹೆಚ್ಚು ರಾಜ್ಯಗಳಲ್ಲಿ, ಲೋಕಸಭಾ ಎಲೆಕ್ಷನ್ ಅಲ್ಲಿ ಅಥವಾ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ. ಸ್ಟೇಟ್ ಎಲೆಕ್ಷನ್ ನಿಮ್ದು ಏನು MLA ಗೆ ಮಾಡ್ತೀರಾ ಅದು ಅಥವಾ MP ಗೆ ಮಾಡ್ತೀರಾ ಅದು. ಓಕೆ, ಅಂಡ್ ಹ್ಯಾಸ್ ಅಟ್ ಲೀಸ್ಟ್ 4 MP ಸೀಟ್ ಇನ್ ಲೋಕಸಭಾ ಪೋಲ್ಸ್. ಸೊ ಮತ್ತೆ ಇದ್ರ ಜೊತೆಗೆ ಸೊ ಯು ಹ್ಯಾವ್ ಟು ಗೆಟ್ 6% ಆಫ್ ದ ವ್ಯಾಲಿಡ್ ವೋಟ್ಸ್ ಪ್ಲಸ್ 4 ಸೀಟ್ಸ್ ಟು ಲೋಕಸಭಾ. ಲೋಕಸಭಾಗೆ ಸಿಗ್ಬೇಕು, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ MLA ಸಿಕ್ಕಿದ್ರೆ ಇಲ್ಲ, 4 ಸೀಟ್ಸ್ ಲೋಕಸಭಾಗೆ ಸಿಗ್ಬೇಕು. ಸೊ ಈ ಕಂಡೀಷನ್ ಫಸ್ಟ್ ಕಂಡೀಷನ್ ಹೇಳ್ತಿದೆ. ಸೆಕೆಂಡ್ ಕಂಡೀಷನ್, ಇಫ್ ಇಟ್ ಹ್ಯಾಸ್ ಒನ್ ಅಟ್ ಲೀಸ್ಟ್ 2% ಆಫ್ ದ ಟೋಟಲ್ ಸೀಟ್ಸ್ ಟು ಲೋಕಸಭಾ ಫ್ರಮ್ ನಾಟ್ ಲೆಸ್ ದನ್ 3 ಸ್ಟೇಟ್ಸ್. ಸೊ 3 ಅಥವಾ ಹೆಚ್ಚು ರಾಜ್ಯಗಳಿಂದ 2% ಸೀಟು ಲೋಕಸಭಾಗೆ ಸಿಗ್ಬೇಕು ಅಂತ. ಸೊ ಲೋಕಸಭಾದಲ್ಲಿ ಯು ಹ್ಯಾವ್ 543 ಮೆಂಬರ್ಸ್ ಅಟ್ ಪ್ರೆಸೆಂಟ್. ಸೊ ಇಟ್ ಈಸ್ 11 ಸೀಟ್ಸ್. ಓಕೆ, ಸೊ 2% ಅಂತ ಹೇಳಿದ್ರೆ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ 11 ಸೀಟ್ಸ್. ಸೊ 11 ಸೀಟ್ಗಳನ್ನ ನೀವು 3 ಅಥವಾ ಹೆಚ್ಚು ರಾಜ್ಯಗಳಿಂದ ಬಂದಿರಬೇಕು. ನೆಕ್ಸ್ಟ್, ಯು ಹ್ಯಾವ್ 6% ವೋಟ್ ಶೇರ್ ಇನ್ ಲೋಕಸಭಾ ಎಲೆಕ್ಷನ್ಸ್ ಫ್ರಮ್ ದ ಸ್ಟೇಟ್ ಅಂಡ್ ಅಟ್ ಲೀಸ್ಟ್ 1 MP ಸೀಟ್ ಫ್ರಮ್ ದಟ್ ಸ್ಟೇಟ್. ಒಂದೇ ಸ್ಟೇಟ್ ಇಂದ 6% ವೋಟ್ ಬಂದಿದೆ, ಪ್ಲಸ್ ಅದೇ ಸ್ಟೇಟ್ ಇಂದ ನಿಮ್ಗೆ 1 MP ಸೀಟ್ ಅನ್ನ ಗೆದ್ದಿದ್ದೀರಾ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಡಿ ಸೇಸ್ ಇಟ್ ಇಸ್ ರೆಕಗ್ನೈಸ್ಡ್ ಆಸ್ ಅ ಸ್ಟೇಟ್ ಪಾರ್ಟಿ ಇನ್ 4 or more ಸ್ಟೇಟ್ಸ್. ಸೊ 4 ಅಥವಾ ಹೆಚ್ಚು ರಾಜ್ಯಗಳಿಂದ ನೀವು ಸ್ಟೇಟ್ ಪಾರ್ಟಿ ಅಂತ ರೆಕಗ್ನೈಸ್ ಆಗಿದ್ರೆ ಆವಾಗ ಯು ಕ್ಯಾನ್ ಬಿ ರೆಕಗ್ನೈಸ್ಡ್ ಆಸ್ ಅ ನ್ಯಾಷನಲ್ ಪಾರ್ಟಿ ಅಂತ ಹೇಳ್ತಾ ಇದೆ. ಸೊ ಇದರಲ್ಲಿ ಯಾವುದು ಕಂಡೀಷನ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ನಾಟ್ ಅ ಕಂಡೀಷನ್. ಸೊ ನಾಟ್ ಅ ಕಂಡೀಷನ್. ಫಸ್ಟ್ ಒನ್ ಇಸ್ ಅ ವ್ಯಾಲಿಡ್ ಕಂಡೀಷನ್. ನೀವು 6% ವೋಟ್ ಪ್ಲಸ್ 4 ಲೋಕಸಭಾ ಸೀಟ್ ಗೆದ್ರೆ ಯು ಬಿಕಮ್ ಅ ನ್ಯಾಷನಲ್ ಪಾರ್ಟಿ. ಓಕೆ, ಸೊ 2% ಸೀಟ್ ಗೆದ್ರೆ 3 ಅಥವಾ ಹೆಚ್ಚು ರಾಜ್ಯಗಳಿಂದ ಯು ಬಿಕಮ್ ಅ ನ್ಯಾಷನಲ್ ಪಾರ್ಟಿ. ಡಿ ಇಸ್ ಆಲ್ಸೋ ಕರೆಕ್ಟ್. 4 ಅಥವಾ ಹೆಚ್ಚು ರಾಜ್ಯಗಳಲ್ಲಿ ನೀವು ಸ್ಟೇಟ್ ಪಾರ್ಟಿ ಅಂತ ರೆಕಗ್ನೈಸ್ ಆಗಿದ್ರೆ ಆವಾಗ ಯು ಬಿಕಮ್ ಅ ನ್ಯಾಷನಲ್ ಪಾರ್ಟಿ. ಆಪ್ ಪಾರ್ಟಿ ಅವರು ಹಿಂಗೆ ಆಗಿದ್ದು. ಸೊ ಆನ್ಸರ್ ಸಿ ಇಸ್ ರಾಂಗ್. ಸೊ ಸಿಗೆ ಏನು ಆಪ್ಷನ್ ಆ ರೀತಿ ಏನು ಕೊಟ್ಟಿಲ್ಲ ನ್ಯಾಷನಲ್ ಪಾರ್ಟಿ ರೆಕಗ್ನಿಷನ್ಗೆ. ಓಕೆ, ಸೊ ಇದು 3 ಕಂಡೀಷನ್. ಸೊ ಇಲ್ಲಿ ಕೊಟ್ಟಿರೋ 3 ಕಂಡೀಷನ್ಸ್ ಕೂಡ ಕರೆಕ್ಟ್. ಈ 3 ಕಂಡೀಷನ್ಗಳಿರೋದು ನಿಮ್ಗೆ ನ್ಯಾಷನಲ್ ಪಾರ್ಟಿ ಅಂತ ರೆಕಗ್ನೈಸ್ ಆಗೋದಕ್ಕೆ. ಸೊ ಇಲ್ಲಿ ಅದು 3 ಕಂಡೀಷನ್ಗಳನ್ನ ನ್ಯಾಷನಲ್ ಪಾರ್ಟಿ ರೆಕಗ್ನಿಷನ್ಗೆ ಬರ್ದಿದ್ದೀವಿ. ಸೊ ಆನ್ಸರ್ ಆಪ್ಷನ್ ಇಸ್ ಸಿ. Next, coming to the 7th question, if a party has at least 8% of the total valid votes in the last assembly election or Lok Sabha election from the state, then the party will be recognized as. So ಈಗ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ. ಪೊಲಿಟಿಕಲ್ ಪಾರ್ಟಿಯಲ್ಲಿ ಅವ್ರಿಗೆ 8% ಆಫ್ ವ್ಯಾಲಿಡ್ ವೋಟ್ಸ್ ಬಂದಿದೆ. ಲೋಕಸಭಾನಲ್ಲಾದ್ರೂ ಇರ್ಬೋದು, ಅಸೆಂಬ್ಲಿ ಅಲ್ಲಾದ್ರೂ ಇರ್ಬೋದು. ಸೊ ಆ ರೀತಿ ಕಂಡೀಷನ್ ಇದ್ದಾಗ ಅವ್ರು ಯಾವ ತರ ಪಾರ್ಟಿ ಅಂತ ಕೇಳ್ತಾ ಇದ್ದಾರೆ.
national party, state party, registered party, recognized party. So the answer option is B. You become a state party. So state ಪಾರ್ಟಿಗಳಿಗೆ ಕಂಡೀಷನ್ಸ್ ಏನೇನಿದೆ ಅಂತ ನೋಡೋಣ. ಸೊ ಸ್ಟೇಟ್ ಪಾರ್ಟಿ ಆಗೋದಕ್ಕೆ ಫಸ್ಟ್ ಒನ್, ನಿಮ್ಮ ಹತ್ರ 6% ಆಫ್ ವ್ಯಾಲಿಡ್ ವೋಟ್ ಶೇರ್ ಇರಬೇಕು. 6% ವೋಟ್ ಬಂದಿರಬೇಕು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ. ಮತ್ತೆ 2 MLAಗಳು ನಿಮ್ ಸೀಟನ್ನ ಗೆದ್ದಿರ್ಬೇಕು. ನಿಮ್ ಪಾರ್ಟಿಯಿಂದ 2 MLA ಬಂದಿರಬೇಕು. ಸೊ ಅದು ಒಂದು ಕಂಡೀಷನ್. ಅಥವಾ 6% ವೋಟ್ ಶೇರ್ ಟು ಲೋಕಸಭಾ. ಲೋಕಸಭಾಗೆ ನೀವು 6% ವೋಟ್ ಶೇರ್ ಆಗಿದೆ, ಪ್ಲಸ್ 1 ಸೀಟ್ ಗೆದ್ದಿದ್ದೀರಾ ಲೋಕಸಭಾ ಎಲೆಕ್ಷನ್ಗೆ. ಇದು MLAಗೆ, ಇದು ಲೋಕಸಭಾ MP ಎಲೆಕ್ಷನ್ ಅಲ್ಲಿ. ಸೊ MP ಎಲೆಕ್ಷನ್ ಅಲ್ಲಿ 6% ವೋಟ್ ಶೇರ್ ಪ್ಲಸ್ 1 ಸೀಟ್ ಸಾಕೋದಕ್ಕೆ. ಅಥವಾ ನೆಕ್ಸ್ಟ್ 3% ಆಫ್ ದ ಟೋಟಲ್ ನಂಬರ್ ಆಫ್ ಸೀಟ್ಸ್ ಆರ್ 3 seats ವಿಚ್ ಎವರ್ ಇಸ್ ಮೋರ್ ಟು ದ ಲೇಟೆಸ್ಟ್ ಅಸೆಂಬ್ಲಿ ಎಲೆಕ್ಷನ್. ಸೊ ನಿಮ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಫಾರ್ ಎಕ್ಸಾಂಪಲ್ 224 ಇದೆ MLA ಸೀಟ್ಸ್ ಫಾರ್ ಯುವರ್ ಅಸೆಂಬ್ಲಿ ಎಲೆಕ್ಷನ್. ಸೊ ಅದರಲ್ಲಿ ನೀವು 3% ಸೀಟ್ಗಳನ್ನ ಗೆದ್ದಿರಬೇಕು. ಓಕೆ, ಸೊ 224 ಅಲ್ಲಿ ನೀವು 3% ಸೀಟ್ಗಳನ್ನ ಗೆದ್ದಿರ್ಬೇಕು ಅಂದ್ರೆ 7 ಸೀಟ್ ಗೆಲ್ಬೇಕು ನೀವು. 7 ಸೀಟ್ ಗೆದ್ರೆ ಅಥವಾ 3 ಯಾವ್ದು ಹೈಯರ್ ನಂಬರ್ ಇದೆಯೋ ಅದು 3 or your 3%. ನಮ್ಮಲ್ಲಿ 3%ಗೆ 7 ಬರುತ್ತೆ. ಓಕೆ, ಸೊ ನಮ್ಮಲ್ಲಿ 3%ಗೆ 7 ಬರುತ್ತೆ ಕರ್ನಾಟಕದಲ್ಲಿ. ನಿಮ್ಮ ರಾಜ್ಯದಲ್ಲಿ 3%, ಬೇರೆ ರಾಜ್ಯದಲ್ಲಿ ಎಷ್ಟು ಬರುತ್ತೋ ಅಷ್ಟು. ಸೊ ಇಟ್ ಇಸ್ 3% or 3 seats ವಿಚ್ ಎವರ್ ಇಸ್ ದ ಹೈಯರ್ ನಂಬರ್. ಸೊ ನಮ್ಮಲ್ಲಿ 7 ಬರ್ತಾ ಇರೋದ್ರಿಂದ 7 is higher than 3. ಸೊ ನಮ್ಮಲ್ಲಿ 7 ಬರುತ್ತೆ. ನೆಕ್ಸ್ಟ್, at least 1 MP for every 25 members or any fraction allotted to the state in Lok Sabha. ಸೊ ನಮ್ಮಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ ಅಲ್ಲಿ 28 ಸೀಟ್ಗಳನ್ನ ಅಲಾಟ್ ಆಗಿದ್ದಾರೆ. ಎವ್ರಿ 25 ಸೀಟ್ಸ್ಗೆ ನೀವು 1 ಸೀಟ್ ಗೆಲ್ಬೇಕು. ಸೊ ಇವಾಗ ನಮ್ಮಲ್ಲಿ 28 ಇದ್ರೆ 25 ಪ್ಲಸ್ 3, 25ಕ್ಕೆ 1, 3ಕ್ಕೆ ಇನ್ನೊಂದು. ಸೊ ಯು ಹ್ಯಾವ್ ಟು ಗೆಟ್ 2 seats ಟು ಯೋರ್ MP. ಸೊ MP ಎಲೆಕ್ಷನ್ ಅಲ್ಲಿ ಇವಾಗ 2 ಸೀಟ್ ಗೆದ್ರೆ ನೀವು ಅವಾಗ ಯು ಬಿಕಮ್ ಅ ಸ್ಟೇಟ್ ಪಾರ್ಟಿ. ನೆಕ್ಸ್ಟ್, ಅಟ್ ಲೀಸ್ಟ್ 8% ಆಫ್ ದ ಟೋಟಲ್ ವ್ಯಾಲಿಡ್ ವೋಟ್ಸ್. ಲೋಕಸಭಾ ಎಲೆಕ್ಷನ್ ಇರಲಿ ಇಲ್ಲ ಅಸೆಂಬ್ಲಿ ಎಲೆಕ್ಷನ್ ಇರಲಿ 8% ವ್ಯಾಲಿಡ್ ವೋಟ್ಸ್ ಬಂದ್ರೆ ಯು ಬಿಕಮ್ ಅ ಸ್ಟೇಟ್ ಪಾರ್ಟಿ. ಸೊ ದೀಸ್ ಆರ್ ದಿ ಕಂಡೀಷನ್ಸ್. ಯಾವ್ದಾದ್ರು ಒಂದು ಸ್ಯಾಟಿಸ್ಫೈ ಆದ್ರೆ ಸಾಕು, ಯು ಬಿಕಮ್ ಅ ಸ್ಟೇಟ್ ಪಾರ್ಟಿ. ನೆಕ್ಸ್ಟ್, ಕಮಿಂಗ್ ಟು ದ 8th ಕ್ವೆಶ್ಚನ್, ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಅ ನ್ಯಾಷನಲ್ ಪಾರ್ಟಿ. ಯಾವ್ದು ನ್ಯಾಷನಲ್ ಪಾರ್ಟಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಆಮ್ ಆದ್ಮಿ ಪಾರ್ಟಿ, ಬಹುಜನ್ ಸಮಾಜ್ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ತೃಣಮೂಲ್ ಕಾಂಗ್ರೆಸ್. ತೃಣಮೂಲ್ ಕಾಂಗ್ರೆಸ್ ಇಸ್ ನಾಟ್ ಯೋರ್ ನ್ಯಾಷನಲ್ ಪಾರ್ಟಿ. ಇದು ನ್ಯಾಷನಲ್ ಪಾರ್ಟಿ ಅಲ್ಲ. ಮೇಲಿರೋ 3 ಕೂಡ ನ್ಯಾಷನಲ್ ಪಾರ್ಟಿನೇ. ಸೊ ಇಂಡಿಯಾದಲ್ಲಿ ನಿಮ್ಮ ಹತ್ರ 6 ನ್ಯಾಷನಲ್ ಪಾರ್ಟಿಗಳಿದೆ. ಆಮ್ ಆದ್ಮಿ ಪಾರ್ಟಿ, ಬಹುಜನ್ ಸಮಾಜ್ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ನ್ಯಾಷನಲ್ ಪೀಪಲ್ಸ್ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ದೀಸ್ ಆರ್ ದ 6 ನ್ಯಾಷನಲ್ ಪಾರ್ಟೀಸ್ ಆಫ್ ಇಂಡಿಯಾ. ಕಮಿಂಗ್ ಟು ದ 9th ಕ್ವೆಶ್ಚನ್, ಕ್ವಾಲಿಫಿಕೇಶನ್ ಆಫ್ ವೋಟರ್ಸ್ ಇನ್ ಇಂಡಿಯಾ ಇಸ್ ಪ್ರೊವೈಡೆಡ್ ಬೈ. ಈಗ ನೀವೆಲ್ಲ ವೋಟ್ ಹಾಕ್ತಿರಲ್ವಾ ಹೋಗಿ. ಸೊ ನಿಮ್ಗೆ ಏನಾಗಿದೆ, ಯು ಆರ್ ಗೆಟಿಂಗ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ above the age of 18. ಸೊ above the age of 18 ಅವ್ರಿಗೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಕೊಡಬೇಕು. ಇವ್ರನ್ನೆಲ್ಲ ವೋಟರ್ಗಳು ಅಂತ ಐಡೆಂಟಿಫೈ ಮಾಡಬೇಕು, ಮತ್ತೆ ಇವ್ರಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕು ಅಂತ ಯಾವ್ದ್ರಲ್ಲಿ ಬರ್ದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950, ರೆಪ್ರೆಸೆಂಟೇಷನ್ ಪೀಪಲ್ ಆಕ್ಟ್ 1951, ಕಾನ್ಸ್ಟಿಟ್ಯೂಷನ್, ಎಲೆಕ್ಷನ್ ಕಮಿಷನ್. ಸೊ ಇದು ಬಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950. ಕ್ವಾಲಿಫಿಕೇಶನ್ ಆಫ್ ವೋಟರ್ಸ್ ಇನ್ ಇಂಡಿಯಾ ಇಸ್ ಗಿವನ್ 18 years of age ಇಂದ ಮೇಲ್ಗಡೆ ಎಲ್ಲರೂ ವೋಟ್ ಮಾಡ್ತಾರೆ ಅಂತ ಹೇಳಿರೋದು. ಇಟ್ ಇಸ್ ಇನ್ ಯೋರ್ Representation of People Act 1950. Next, 10th one. By-election in India is provided by Representation of People Act 1950, Representation of People Act 1951, Parliament Election Commission. So answer option is B. Representation of People Act 1951. Next. So next, coming to the 11th question. Which among the below is not a provision under Representation of People Act 1950 ಅಂತ ಕೇಳಿದ್ದಾರೆ. ಸೊ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಬಂದಿದ್ದು ಎಲೆಕ್ಷನ್ಸ್ಗೋಸ್ಕರ. ಸೊ ನಾವು 1950 ಅಲ್ಲಿ ಕಾನ್ಸ್ಟಿಟ್ಯೂಷನ್ ನ ಜಾರಿ ಮಾಡ್ತೀವಿ. ಅದಾದ್ಮೇಲಿಂದ 1950, 1951 ನಲ್ಲಿ ಎಲೆಕ್ಷನ್ ಮೆಥಡ್ ಮತ್ತೆ ಎಲೆಕ್ಷನ್ ಅಲ್ಲಿ ಯಾರು ವೋಟರ್ಗಳು, ರಿಜಿಸ್ಟ್ರೇಷನ್ ಆಫ್ ಪಾರ್ಟೀಸ್ ಹೇಗೆ, ಸೊ ಎಲ್ಲಾನು ಆಫ್ಟರ್ ದಟ್ ವಿ ಮೇಡ್ ಲಾಸ್ ಫಾರ್ ಇಟ್. ಓಕೆ, ಸೊ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಪ್ರಿಸ್ಕ್ರೈಬ್ ಮೆಥಡ್ ಆಫ್ ಎಲೆಕ್ಷನ್, ವೋಟರ್ಸ್ ಆಗಲಿ ಅಥವಾ ರಿಜಿಸ್ಟ್ರೇಷನ್ ಆಫ್ ಪಾರ್ಟೀಸ್ ಆಗಲಿ, ಅದನ್ನೆಲ್ಲ ಕಾನ್ಸ್ಟಿಟ್ಯೂಷನ್ ಒಳಗಡೆ ಮೆನ್ಷನ್ ಮಾಡಿಲ್ಲ. ಅದನ್ನೆಲ್ಲ ಪಾರ್ಲಿಮೆಂಟ್ ಡಿಸೈಡ್ ಮಾಡ್ಕೊಳ್ಳಿ ಅಂತ ಕಾನ್ಸ್ಟಿಟ್ಯೂಷನ್ ಬರ್ದಿದ್ರು. ಸೊ 1950 ಅಲ್ಲಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅದು ಬರ್ದು ಕಾನ್ಸ್ಟಿಟ್ಯೂಷನ್ 1950 ಅಲ್ಲಿ ಆಫ್ಟರ್ ಇಟ್ ಕಮ್ಸ್ ಇನ್ ಟು ಎನಾಕ್ಟ್ಮೆಂಟ್ ಆರ್ ಜಾರಿ ಆದ್ಮೇಲಿಂದ ನಾವು ಅದಕ್ಕೆ ಲಾಗಳನ್ನ ಮಾಡ್ತೀವಿ. 2 ಇಂಪಾರ್ಟೆಂಟ್ ಲಾಗಳು ಮಾಡಿದ್ದಾರೆ. ಒಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950, ಇನ್ನೊಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಂತ 2 ಇಂಪಾರ್ಟೆಂಟ್ ಮಾಡ್ತಾರೆ. ಇದು ಮಾಡಿ 1951 ಆದ್ಮೇಲಿಂದ ನಾವು ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ನಾವು ಎಲೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿ 1952 ಅಷ್ಟೊತ್ತಿಗೆ ಫಸ್ಟ್ ಜನರಲ್ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ಓಕೆ, ಸೊ ಈಗ ಇದರಲ್ಲಿ 1950 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಲ್ಲಿ ಕೆಳಗಡೆ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಅ ಪ್ರೊವಿಷನ್ ಅಂತ ಕೇಳಿದ್ದಾರೆ. ಸೊ ದ ಫಸ್ಟ್ ಒನ್ ಇಸ್ ಅಲೋಕೇಶನ್ ಆಫ್ ಸೀಟ್ಸ್ ಇನ್ ಪಾರ್ಲಿಮೆಂಟ್ ಅಂಡ್ ಲೆಜಿಸ್ಲೇಚರ್.
The second one is registration of persons in electoral rolls. C is qualification of voters and D is registration of political parties. So ಮೇಲಿನ ಮೂರು ಕೂಡ it is added under your representation of people act 1950. ಮೂರು 1950 ಅಲ್ಲಿ ಬರುತ್ತೆ. ಕೆಳಗಡೆದು ಬರೋದು 1951 ನಲ್ಲಿ ಬರುತ್ತೆ. ಆಪ್ಷನ್ ಡಿ is in representation of people act 1951. So option D is the correct answer. It is not a provision under your representation of people act 1950. So answer is option D. ಸೊ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಕೆಳಗಡೆ ಯಾವ್ದೆಲ್ಲ ಬರುತ್ತೆ ಅಂತ ನೋಡೋಣ. ಸೊ 1950 ಕೆಳಗಡೆ ಬರ್ತಿರೋದು ಕ್ವಾಲಿಫಿಕೇಶನ್ ಆಫ್ ವೋಟರ್ಸ್. ಯಾರ್ಯಾರು ವೋಟರ್ಸ್ ಆಫ್ ಇಂಡಿಯಾ ಹೂ ಕ್ಯಾನ್ ವೋಟ್ ಫಾರ್ ದಿ ಎಲೆಕ್ಷನ್ ಆಫ್ ಇಂಡಿಯಾ, ಏನ್ ಅವ್ರಿಗೆ ಕ್ವಾಲಿಫಿಕೇಶನ್, ಸಿಟಿಸನ್ಶಿಪ್, ಏಜ್ ಅದೆಲ್ಲ ಬರುತ್ತಲ್ಲ. ಸೊ ಕ್ವಾಲಿಫಿಕೇಶನ್ ಆಫ್ ವೋಟರ್ಸ್. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಎಲೆಕ್ಟೋರಲ್ ರೋಲ್. ಸೊ ಎಲೆಕ್ಟೋರಲ್ ರೋಲ್ ಯಾರು ಮಾಡ್ತಾರೆ, ಅದನ್ನ ಯಾವ ಲೆವೆಲ್ ಅಲ್ಲಿ ಮಾಡ್ತೀರಾ, ಇಡೀ ಇಂಡಿಯಾಗ ಒಂದಿರುತ್ತಾ, ಎರಡಿರುತ್ತಾ, ಹೇಗಿರುತ್ತೆ? ಸೊ ಇಡೀ ಇಂಡಿಯಾಗ ಒಂದೇ ಇದೆ. ಸೊ ಎಲೆಕ್ಟೋರಲ್ ರೋಲ್. Next is delimitation of constituencies. So constituency you want to increase it, then it is delimitation. Next, allocation of seats in the parliament and state legislature. ಎಷ್ಟು seat allocation ಆಗಿದೆ parliament ಅಲ್ಲಿ, state legislature ಅಲ್ಲಿ. So that is your representation of people act 1950. 12th question, which among the below is not a provision under representation of people act 1951? So 1951 ನಲ್ಲಿ ಯಾವುದು ನಾಟ್ ಅ ಪ್ರಾವಿಷನ್ ಅಂತ ಕೇಳಿದ್ದಾರೆ. The first one is actual conduct of election, A. Second one is election disputes, C. Registration of political parties. Next, fourth one is delimitation of constituencies. So delimitation of constituencies, we have seen that it is under 1950 only. So these three belong to 1951 and the last option D is for 1950. So again answer is answer option D. So next, representation of people act 1951 ಕೆಳಗಡೆ ಬರ್ತಾ ಇರೋದು ಯಾವ್ದೆಲ್ಲ ಪ್ರಾವಿಷನ್ ಅಂತ ನೋಡೋಣ. The first one is actual conduct of elections, administrative machinery for conducting elections. ಯಾರು ಕಂಡಕ್ಟ್ ಮಾಡ್ತಾರೆ, ಹೇಗೆ ಪ್ರೋಸೆಸ್, ಹೇಗೆ ಹಂಗೆ. ಸೊ ಎಲೆಕ್ಷನ್ offenses, ಅದರಲ್ಲಿ ಮಾಡೋ ತಪ್ಪುಗಳು. ಎಲೆಕ್ಷನ್ disputes, ಜಗಳಗಳು. By election, so any post, constitutional post is there in India which is elected. Within 6 months, we have to conduct the by-election of its vacancy. Vacancy ಆಗಿ 6 months ಒಳಗಡೆ ನಾವು ಅದಕ್ಕೆ we have to conduct the election. Provided that next year, within 1 year, there should not be any general election. Within 1 year, general election ಇದ್ರೆ ಅವಾಗ by-election ಮಾಡೋದಿಲ್ಲ. So by-election. Next, registration of political parties. So political partyಗಳಲ್ಲಿ you have 3 types of registrations. One is a registered party, one is a state party, the other is your national party. ಸೊ ಆ ರಿಜಿಸ್ಟ್ರೇಷನ್ ಆಫ್ ಪಾರ್ಟೀಸ್ ಅಂತ 1951 ಅಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ದೀಸ್ ಆರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕಮಿಂಗ್ ಟು ದ 13th one, which among the below are true regarding urban local self government in India? Urban local self government ಅಂದ್ರೆ in layman terms it is your municipality. Okay, so municipality is your urban local government. So municipality, regarding it, what are true? The first one is the first municipal corporation of India was established in Madras 1688. So Madras ಅಲ್ಲಿ ಮೊದಲನೇ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಬಂದಿದ್ದು ಅದನ್ನ 1688ರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್, ಮುನ್ಸಿಪಲ್ ಕಾರ್ಪೊರೇಷನ್ ಆರ್ ದ ಲಾರ್ಜೆಸ್ಟ್ ULB. ಓಕೆ, ಸೊ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಕಾರ್ಪೊರೇಷನ್, ಮುನ್ಸಿಪಲ್ ಕಾರ್ಪೊರೇಷನ್ ಅತ್ಯಂತ ದೊಡ್ಡದು ಫಾರ್ ಮ್ಯಾನೇಜಿಂಗ್ ದ ಅಫೇರ್ಸ್ ಆಫ್ ಮೆಟ್ರೋಪಾಲಿಟನ್ ಸಿಟೀಸ್ ವಿತ್ ಪಾಪ್ಯುಲೇಷನ್ ಓವರ್ 1 million. ಸೊ ಅದು ಪಾಪ್ಯುಲೇಷನ್ ಓವರ್ 1 million ಅಂತ ಹೇಳಿದ್ರೆ 1 million or 10 lakh, 10 ಲಕ್ಷಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇದ್ದಿದ್ ಕಡೆ ಮೆಟ್ರೋಪಾಲಿಟನ್ ಸಿಟಿ. ಅದು ಮೆಟ್ರೋಪಾಲಿಟನ್ ಸಿಟಿಗಳದ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಮುನ್ಸಿಪಲ್ ಕಾರ್ಪೊರೇಷನ್, ಇದು ಲಾರ್ಜೆಸ್ಟ್ ULB ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಮೇಯರ್ ಇಸ್ ದ ಹೆಡ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್. ನೆಕ್ಸ್ಟ್, ನಗರ ಪಂಚಾಯತ್ ಆರ್ ಸ್ಮಾಲರ್ ULB. ಸೊ ನಗರ ಪಂಚಾಯತ್ ಬಂದು ಚಿಕ್ಕ ULB, ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ ಅಫೇರ್ಸ್ ಆಫ್ ಟೌನ್ಸ್ ವಿತ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ 1 lakh. ಸೊ ಎಲ್ಲೆಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಪಾಪ್ಯುಲೇಷನ್ ಇದೆ ಅಲ್ಲಿ ನಗರ ಪಂಚಾಯತ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಇವಾಗ ಯಾವುದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಸೊ ಇಫ್ ಯು ಸಿ ದ ಫಸ್ಟ್ ಸ್ಟೇಟ್ಮೆಂಟ್, ಇಟ್ ಇಸ್ ಟ್ರೂ. ಓಕೆ, ಸೊ ಮುನ್ಸಿಪಲ್ ಕಾರ್ಪೊರೇಷನ್ ನಮ್ಮಲ್ಲಿ ಬಂದಿದ್ದು ಫಸ್ಟ್ ಮಡ್ರಾಸ್ ಅಲ್ಲಿ 1688 ಅಲ್ಲಿ, ಅದು ಟ್ರೂ. ಸೆಕೆಂಡ್ ಒನ್ ಬಂದು ಮುನ್ಸಿಪಲ್ ಕಾರ್ಪೊರೇಷನ್ ಇಸ್ ದ ಲಾರ್ಜೆಸ್ಟ್ ULB. ಸೊ ಮುನ್ಸಿಪಾಲಿಟಿ ಅರ್ಬನ್ ಲೋಕಲ್ ಬಾಡಿ ಒಳಗಡೆ ಯು ಹ್ಯಾವ್ ಮುನ್ಸಿಪಲ್ ಕಾರ್ಪೊರೇಷನ್, below it you have municipal council, ಕೆಳಗಡೆ you have ನಗರ ಪಂಚಾಯತ್. ಸೊ ಇದರಲ್ಲಿ ಈಗ ನೀವು 2 ಸ್ಟೇಟ್ಮೆಂಟ್ ನ ಸಾಲ್ವ್ ಮಾಡಬಹುದು.
ಒಂದು ಸ್ಟೇಟ್ಮೆಂಟ್ ನಂಬರ್ 2 ವಿಚ್ ಸೇಸ್ ದಟ್ ಯೋರ್ ಮುನಿಸಿಪಲ್ ಕಾರ್ಪೊರೇಷನ್ ಇಸ್ ದ ಲಾರ್ಜೆಸ್ಟ್ ULB. ಕರೆಕ್ಟ್ ಇದು. ಮೆಟ್ರೋಪಾಲಿಟನ್ ಸಿಟಿಗೆ ಅಂತ ಮಾಡಿದರೆ 10 ಲಕ್ಷಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇದ್ರೆ ಕಾರ್ಪೊರೇಷನ್ ಬರುತ್ತೆ. 1 ಲಕ್ಷಕ್ಕಿಂತ ಕಮ್ಮಿ ಪಾಪ್ಯುಲೇಷನ್ ಇದ್ರೆ ನಗರ ಪಂಚಾಯತ್ ಬರುತ್ತೆ. ನಗರ ಪಂಚಾಯತ್ ಇಸ್ ದ ಸ್ಮಾಲರ್ ULB, ಅದು ಚಿಕ್ಕದು. ಕಾರ್ಪೊರೇಷನ್ ಅದಕ್ಕಿಂತ ಚಿಕ್ಕದು, ಕೌನ್ಸಿಲ್ ಅದಕ್ಕಿಂತ ಚಿಕ್ಕದು ನಗರ ಪಂಚಾಯತ್. ಸೊ ಇವೆರಡು ಕೂಡ ಸ್ಟೇಟ್ಮೆಂಟ್ ಇಲ್ಲಿದಾವೆ. ನೆಕ್ಸ್ಟ್, ಮೇಯರ್ ಇಸ್ ದ ಹೆಡ್ ಆಫ್ ದ ಮುನಿಸಿಪಲ್ ಕಾರ್ಪೊರೇಷನ್. ಮೇಯರ್ ಇಸ್ ದ ಹೆಡ್ ಆಫ್ ದ ಮುನಿಸಿಪಲ್ ಕಾರ್ಪೊರೇಷನ್. ಸೊ ಇವಾಗ ಕಾರ್ಪೊರೇಷನ್ ಎಲೆಕ್ಷನ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೀರಾ ಅದನ್ನ, ಯು ವಿಲ್ ಡಿವೈಡ್ ಯೋರ್ ರೀಜನ್, ಯು ವಿಲ್ ಡಿವೈಡ್ ಅ ಡಿಸ್ಟ್ರಿಕ್ಟ್. ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಅರ್ಬನೈಸ್ಡ್ ಏರಿಯಾ ಇದೆ ಅದನ್ನ ಏನ್ ಮಾಡ್ತೀರಾ, ಅದನ್ನ ವಾರ್ಡ್ ಗಳಲ್ಲಿ ಯು ವಿಲ್ ಡಿವೈಡ್ ಇಟ್. ವಾರ್ಡ್ ಗಳಲ್ಲಿ ಡಿವೈಡ್ ಮಾಡ್ತೀರಾ. ಪ್ರತಿಯೊಂದು ವಾರ್ಡ್ಗೂ ಎಲೆಕ್ಷನ್ ಮಾಡ್ತೀರಾ. ಸೊ ವಾರ್ಡ್ ಇಂದ ಬರ್ತಾ ಇರೋ ರೆಪ್ರೆಸೆಂಟೇಟಿವ್ ನ ಯು ಕಾಲ್ ಹಿಮ್ ಆಸ್ ದಿ ಕಾರ್ಪೊರೇಟರ್. ಕಾರ್ಪೊರೇಷನ್ ಇದ್ರೆ, ಕೌನ್ಸಿಲ್ ಇದ್ರೆ ಕೌನ್ಸಿಲರ್. ಸೊ ಒಂದು ಡಿಸ್ಟ್ರಿಕ್ಟ್ ಅಲ್ಲಿರೋ ಅರ್ಬನ್ ಏರಿಯಾ, ಹೆಡ್ ಕ್ವಾರ್ಟರ್ ಅಲ್ಲಿ ಸಾಮಾನ್ಯವಾಗಿ ಅರ್ಬನ್ ಏರಿಯಾ ಇರುತ್ತೆ. ಓಕೆ, ಸೊ ನೀವು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ರೆ ಅಲ್ಲಿ ಹೆಡ್ ಕ್ವಾರ್ಟರ್ ಏರಿಯಾ ಇಸ್ ದ ಅರ್ಬನ್ ಏರಿಯಾ. ಸೊ ಅರ್ಬನ್ ಏರಿಯಾದಲ್ಲಿ ಇವಾಗ ಪ್ರತಿಯೊಂದು ವಾರ್ಡ್, ಒಂದೇ ವಾರ್ಡ್ ಇರೋದಿಲ್ಲ, ತುಂಬಾ ವಾರ್ಡ್ ಗಳಲ್ಲಿ ಡಿವೈಡ್ ಮಾಡ್ತೀರಾ ಅದನ್ನ. ಸೊ ವಾರ್ಡ್ ಗಳಲ್ಲಿ ಡಿವೈಡ್ ಮಾಡಿ ವಾರ್ಡ್ಗೆ ಕೌನ್ಸಿಲರ್ ಅಥವಾ ಕಾರ್ಪೊರೇಟರ್ ಬರ್ತಾರೆ. ಈ ಕಾರ್ಪೊರೇಟರ್ ಅಥವಾ ಕೌನ್ಸಿಲರ್ ಗಳಿಂದ ಒಬ್ಬರನ್ನ ಯು ವಿಲ್ ಎಲೆಕ್ಟ್ ದಮ್ ಆಸ್ ದಿ ಲೀಡರ್ ಅಂಡ್ ದಟ್ ಲೀಡರ್ ಇಸ್ ನೋನ್ ಆಸ್ ಯುವರ್ ಮೇಯರ್. So mayor is the head of the municipal corporation. Okay, so this statement is also true. So all the 4 statements are true. So let us see the options. D, all the statements are true. Next, 14th question. Powers, authority and responsibilities of municipalities is provided under the article 243P, 243S, 243T, 243B. Option is C, 243. Next, coming to the 15th question, which of the following are not necessarily the consequence of proclamation of president's rule in a state? So, ಯಾವುದು ಕೆಳಗಿನರಲ್ಲಿ not necessarily a consequence. So, ಇದು ಆದ್ರೆ ಏನು ಸ್ಟೇಟ್ ಅಲ್ಲಿ ಎಮರ್ಜೆನ್ಸಿ ಹಾಕ್ಬೇಕು ಅಂತ ಏನಿಲ್ಲ. ಸೊ ಯಾವುದು ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್ ಇಸ್ ಡಿಸಲ್ಯೂಷನ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ ನೀವು ತೆಗೆದು ಹಾಕಿದ್ರೆ, ಡಿಸಾಲ್ವ್ ಆಗಿದ್ರೆ ಆವಾಗ ಇಟ್ ಇಸ್ ನಾಟ್ ನೆಸೆಸರಿ ಟು ಇಂಪೋಸ್ ಪ್ರೆಸಿಡೆಂಟ್ ರೂಲ್ ಅಂತ ಕೇಳ್ತಿದೆ. ಸೊ ಡಿಸಾಲ್ವ್ ಆಗಿದ್ರೆ. ಸೆಕೆಂಡ್ ಒನ್ ಇಸ್ ರಿಮೂವಲ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ದ ಸ್ಟೇಟ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ದ ಸ್ಟೇಟ್ ಅಂದ್ರೆ ಯು ಹ್ಯಾವ್ ರಿಮೂವ್ ದ ರೂಲಿಂಗ್ ಗವರ್ಮೆಂಟ್. ರೂಲಿಂಗ್ ಗವರ್ಮೆಂಟ್ ಅನ್ನ ತೆಗೆದಾಕಿದ್ದೀರಾ. ಮೂರನೇದು ಡಿಸಲ್ಯೂಷನ್ ಆಫ್ ಲೋಕಲ್ ಬಾಡೀಸ್. ಲೋಕಲ್ ಬಾಡಿಗಳನ್ನ ಡಿಸಾಲ್ವ್ ಮಾಡಿದ್ದೀರಾ. ನೆಕ್ಸ್ಟ್, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಮಾಂಗ್ ದ ಕೋಡ್ ಬಿಲೋ. So first option is dissolution of state legislative assembly. You will do it for elections. So ಈಗ ನಮ್ಮ MLA ಎಲೆಕ್ಷನ್ ಆಗಬೇಕು, ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ ಆಗಬೇಕು ಅಂದ್ರೆ ಯು ಹ್ಯಾವ್ ಟು ಡಿಸಾಲ್ವ್ ವಿಧಾನಸಭಾ. ವಿಧಾನಸಭಾ ಡಿಸಾಲ್ವ್ ಮಾಡಿದ್ರೆ ನೀವು ಅವಾಗ ಎಲೆಕ್ಷನ್ ಮಾಡಕ್ಕಾಗೋದು. ಸೊ ಡಿಸಾಲ್ವ್ ಮಾಡಿದಾಗ ಪ್ರೆಸಿಡೆಂಟ್ ರೂಲ್ ಏನ್ ಹಾಕಿರೋದಿಲ್ಲ. ಡಿಸಾಲ್ವ್ ಆದಾಗ ಹಿಂದಿನ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ, ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಬರೋವರೆಗೂ ಎಲೆಕ್ಷನ್ ಆಗಿ ರಿಸಲ್ಟ್ ಅನೌನ್ಸ್ ಆಗಿ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಬರೋವರೆಗೂ ಹಳುಬ್ರೆ ಕಂಟಿನ್ಯೂ ಆಗ್ತಾ ಇರ್ತಾರೆ. ಸೊ ದರ್ ಇಸ್ ನೋ ನೀಡ್ ಟು ಇಂಪೋಸ್ ಪ್ರೆಸಿಡೆಂಟ್ ರೂಲ್. ಎಮರ್ಜೆನ್ಸಿ ಹಾಕೋದಿಲ್ಲ, ಸ್ಟೇಟ್ ಎಮರ್ಜೆನ್ಸಿ ಆ ಟೈಮಲ್ಲಿ ಹಾಕೋದಿಲ್ಲ. ರಿಮೂವಲ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಿದೆ ಅಂತ ಹೇಳಿದ್ರೆ ದೇ ಹ್ಯಾವ್ ಲಾಸ್ಟ್ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಬಂದಿಲ್ಲ ಅವ್ರಿಗೆ ವಿಧಾನಸಭೆಯಲ್ಲಿ. ಸೊ ಕಾನ್ಫಿಡೆನ್ಸ್ ಬಂದಿಲ್ದಿದ್ದಾಗ ನೀವೇನ್ ಮಾಡ್ತೀರಾ, ಅವಾಗ ಎಮರ್ಜೆನ್ಸಿ ಹಾಕ್ಲೇಬೇಕು. ಬಿಕಾಸ್ ಯು ಡೋಂಟ್ ಹ್ಯಾವ್ ಅ ಚೀಫ್ ಮಿನಿಸ್ಟರ್. ಸೊ ಇಮಿಡಿಯೇಟ್ ಆಗಿ ಚೀಫ್ ಮಿನಿಸ್ಟರ್ ಅಲ್ಲೇ ಇನ್ನೊಬ್ರು ಕಾನ್ಫಿಡೆನ್ಸ್ ಅನ್ನ ಪ್ರೂವ್ ಮಾಡಿ, ಮೆಜಾರಿಟಿ ಪ್ರೂವ್ ಮಾಡಿ ತೋರಿಸಿದ್ರೆ ಅವಾಗ ಎಮರ್ಜೆನ್ಸಿ ಬೇಕಾಗಲ್ಲ. ಬಟ್ ಯಾರ ಕೈಲೂ ಮೆಜಾರಿಟಿ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ, ಯಾರ್ದು ಮೆಜಾರಿಟಿ ಬರ್ತಿಲ್ಲ ಅಂದಾಗ ಎಮರ್ಜೆನ್ಸಿಯನ್ನ ಹಾಕ್ತೀರಾ. ಸೊ ಸೆಕೆಂಡ್ ಕಂಡೀಷನ್ ಅಲ್ಲಿ ಹಾಕ್ತೀರಾ. ಡಿಸಲ್ಯೂಷನ್ ಆಫ್ ಲೋಕಲ್ ಬಾಡೀಸ್ ಮಾಡಿದೀರಾ ಅಂದ್ರೆ ದರ್ ಇಸ್ ನೋ ನೀಡ್ ಫಾರ್ ಅ ಸ್ಟೇಟ್ ಎಮರ್ಜೆನ್ಸಿ. ಯು ಹ್ಯಾವ್ ಅ ಸ್ಟೇಟ್ ಗವರ್ಮೆಂಟ್ ರನ್ನಿಂಗ್ ಫೈನ್. And dissolution of local bodies you have done for election most of the times. So there is no need for it. So 2 is not necessarily the consequence for your, 2 is the consequence for your emergency and 1 and 3 are not the consequence for your emergency. So options alli nodidre it is option B. 1 and 3 is not a consequence for your imposition of emergency. So answer is option B. Next, coming to the 16th question. Which of the following provisions of the constitution have a bearing on education? So ಯಾವ್ದ್ಯಾವ್ದ್ರಲ್ಲಿ ಎಜುಕೇಶನ್ಗೆ ಏನಾದ್ರೂ ಒಂದು ಪ್ರಾವಿಷನ್ ಮಾಡಿದ್ದಾರೆ, ಏನಾದ್ರೂ ಒಂದು ಬರ್ದಿದ್ದಾರೆ ಎಜುಕೇಶನ್ಗೋಸ್ಕರ ಅಂತ ಕೇಳಿದ್ದಾರೆ. ಸೊ ದ ಫಸ್ಟ್ ಒನ್ ಇಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೆಕೆಂಡ್ ಇಸ್ ರೂರಲ್ ಅಂಡ್ ಅರ್ಬನ್ ಗವರ್ಮೆಂಟ್. 5th schedule, 6th schedule,
7th schedule. Okay, so this you can eliminate by your elimination technique. So 5th and 6th schedule ಬಂದು ಟ್ರೈಬ್ಸ್ಗೆ ಅಂತ ಇದು ಗೊತ್ತಿದ್ರೆ ಆಪ್ಷನ್ ನಂಬರ್ 3, 4 ತೆಗೆದಾಕ್ಬೇಕು. ಸೊ ಆಪ್ಷನ್ ನಂಬರ್ 3, 4 ಇಲ್ಲದೆ ಇರೋಂಥದ್ದು ಇಟ್ ಇಸ್ 1 to 5. Because very clearly in your 5th you have written 7th schedule. 7th schedule and the education has been listed under your concurrent list. So 7th schedule is the list which talks about your state list, central list, union list and your concurrent list. So concurrent list alli ಬರ್ದಿದ್ದೀವಿ. So 5th allu ಬರ್ದಿದ್ದೀವಿ. So 1, 2 directive principles of state policy ಮತ್ತೆ rural and urban local bodies ಎರಡರಲ್ಲೂ they have mentioned about the provisions for your education. 1, 2, 5 ಅಲ್ಲಿ ಇದೆ. So answer option is C, 1, 2, 5. Coming to the 17th question, Panchayat Raj was included from which of the below acts? 73rd Constitutional Amendment Act 1992, 73rd Constitutional Amendment Act 1993, 74th Constitutional Amendment Act 1992, 74th Constitutional Amendment Act 1993. So it is very easy. Answer option is A, 73rd Constitutional Amendment Act of 1992. Next, coming to the 18th question, under which schedule of the Constitution of India can the transfer of tribal land to private parties for mining be declared null and void? ಸೊ ಈಗ ಟ್ರೈಬಲ್ ಏರಿಯಾ ಇರುತ್ತೆ, ಟ್ರೈಬಲ್ಸ್ ಇರ್ತಾರೆ ಅದರಲ್ಲಿ. ಸೊ ಟ್ರೈಬಲ್ಸ್ ಇರೋ ಏರಿಯಾನಲ್ಲಿ ಇವಾಗ ನೀವು ಮೈನಿಂಗ್ ಲೀಸ್ ಕೊಡಬೇಕು ಅಂತಂದ್ರೆ, ಟೆಂಡರ್ ಕೊಡಬೇಕು ಅಂತಂದ್ರೆ ಅದನ್ನ ಪ್ರೈವೇಟ್ ಪಾರ್ಟಿಗೆ ಏನಾದ್ರು ಕೊಟ್ಟಿದ್ರೆ ಅದನ್ನ ಕೋರ್ಟ್ ಅಲ್ಲಿ ಅವ್ರೇನಾದ್ರು ಕೇಸ್ ಓಪನ್ ಮಾಡಿದ್ರೆ ಟ್ರೈಬಲ್ ಪೀಪಲ್, ಸೊ ಕೋರ್ಟ್ ಅಲ್ಲಿ ಕೇಸ್ ಓಪನ್ ಮಾಡಿದ್ರೆ ಕೋರ್ಟ್ ಕ್ಯಾನ್ ಡಿಕ್ಲೇರ್ ಇಟ್ ನಲ್ ಅಂಡ್ ವಾಯ್ಡ್, ಕ್ಯಾನ್ಸಲ್ ಮಾಡ್ಬೋದು ಅದನ್ನ ಟ್ರೈಬಲ್ ಏರಿಯಾಗೆ. ಸೊ ಅದಕ್ಕೆ ಯಾವ ಶೆಡ್ಯೂಲ್ ಅಂತ ಕೇಳಿದ್ದಾರೆ. ಸೊ ಟ್ರೈಬಲ್ಸ್ಗೆ ಇರೋಂಥದ್ದು 2 ಶೆಡ್ಯೂಲ್, 5, 6. 5, 6 is general tribal areas and the laws and the provisions and the protection for your tribal area. Adhe 6th schedule bandu special provisions for your tribes of 4 states. One is your Tripura, Assam, Meghalaya ಮತ್ತೆ ಮಿಜೋರಂ. ಇವರಿಷ್ಟೇ ಜನಕ್ಕೆ ಮಾತ್ರ. ಇಲ್ಲಿ ಅಬಾರಿಜಿನಲ್ ಆರ್ ಪ್ರಿಮಿಟಿವ್ ಟ್ರೈಬ್ಸ್ ಇದ್ದಾರೆ ಅಂತ ಹೇಳಿ 4 ರೀಜನ್ಗೆ ಮಾತ್ರ ಸ್ಪೆಷಲ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಬಟ್ ಶೆಡ್ಯೂಲ್ 5 ಒಳಗಡೆ ಯು ವಿಲ್ ಗೆಟ್ ಆಲ್ ದಿ ಪ್ರೊಟೆಕ್ಷನ್ಸ್ ರಿಗಾರ್ಡಿಂಗ್ ಯೋರ್ ಟ್ರೈಬ್ಸ್. ಸೊ ಶೆಡ್ಯೂಲ್ 5 and 6 ಆರ್ ಫಾರ್ ಯೋರ್ ಟ್ರೈಬ್ಸ್. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಅಲ್ಲಿ 3, 5, 9, 12. ಸೊ ಆನ್ಸರ್ ಇಸ್ ಆಪ್ಷನ್ ಬಿ, 5. Next, coming to the 19th question. Local self-government can be best explained as an exercise in. So local self-government actually ಏನ್ ಮಾಡಕ್ ಟ್ರೈ ಮಾಡ್ತಿದೆ ಅದು ಅಂತ. So the first one is federalism. Federalism ಅಂತ ಹೇಳಿದ್ರೆ it is trying to divide the power. Okay, divide the power between center, state, local government ಈ ರೀತಿ ಡಿವಿಷನ್ ಮಾಡ್ತಿದೆ ಅಂತ. ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂದ್ರೆ ಒಂದೇ ಕಡೆ ಪವರ್ ಇಟ್ಕೊಳ್ಳೋ ಬದ್ಲಿ ಯು ಆರ್ ಡಿವೈಡಿಂಗ್ ದಿ ಪವರ್ ಅಂಡ್ ಯು ಆರ್ ಟ್ರಾನ್ಸ್ಫರಿಂಗ್ ಸಮ್ ಪವರ್ ಟು ಯೋರ್ ಸಬಾರ್ಡಿನೇಟ್ ಬಾಡೀಸ್, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ. ಮತ್ತೆ ಇಟ್ ಇಸ್ ಬೇಸ್ಡ್ ಆನ್ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂದ್ರೆ ಪೀಪಲ್ ವಿಲ್ ಬಿ ದ ಅಲ್ಟಿಮೇಟ್ ಪವರ್ ಅಂಡ್ ಪೀಪಲ್ ಆರ್ ಎಕ್ಸಸೈಸಿಂಗ್ ದ ಟೈಪ್ ಆಫ್ ಡೈರೆಕ್ಟ್ ಡೆಮೋಕ್ರಸಿ ಇಲ್ಲಿ. ಓಕೆ, ಸೊ ಪೀಪಲ್ ಆರ್ ಸೆಲೆಕ್ಟಿಂಗ್ ದ ಪ್ರಿಫರೆನ್ಸಸ್ ಆಫ್ ಪ್ರಾಬ್ಲಮ್ಸ್ ಅಂಡ್ ದ ಸೊಲ್ಯೂಷನ್ಸ್ ಫಾರ್ ಇಟ್. ಸೊ ಜನರಿಂದ ಜನರಿಗೆ ಡೈರೆಕ್ಟ್ ಆಗಿ ಸ್ವಲ್ಪ ಪೀಪಲ್ ಪಾರ್ಟಿಸಿಪೇಷನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಡೈರೆಕ್ಟ್ ಡೆಮೋಕ್ರಸಿ ಒಂದು ತಕ್ಕ ಮಟ್ಟಿಗೆ, ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಫುಲ್ಲಿ ಡೈರೆಕ್ಟ್ ಡೆಮೋಕ್ರಸಿ, ಫುಲ್ ಡೈರೆಕ್ಟ್ ಡೆಮೋಕ್ರಸಿ ಇಲ್ಲ. ಬಟ್ ಜನ ಬಂದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅವರಲ್ಲಿ ಏನ್ ತೊಂದರೆಗಳು ಕಾಣ್ತಾ ಇದೆ, ಅದು ಯಾವ ತೊಂದರೆಗೆ ಅವರು ಯಾವ್ದಕ್ಕೆ ಒಂದು ಸೊಲ್ಯೂಷನ್ ತಗೊಂಡ್ಬರ್ಬೇಕು, ಯಾವ್ದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು, ಲೋಕಲಿ ಇರೋ ಸೊಲ್ಯೂಷನ್ ಇದ್ರೆ ಲೋಕಲಿ ಇರೋ ಸೊಲ್ಯೂಷನ್ ಅವರೇ ಇಂಪ್ಲಿಮೆಂಟ್ ಮಾಡ್ಕೋತಾರೆ ಅದನ್ನ. ಸೊ ಅದಕ್ಕೆ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲೇ ಅವರೇ ಅದನ್ನ ಲೋಕಲಿ ಇಂಪ್ಲಿಮೆಂಟ್ ಮಾಡ್ಕೋತಾರೆ, ಅವರೇ ಸಾಲ್ವ್ ಮಾಡ್ಕೋತಾರೆ ಅದನ್ನ. ಸೊ ಆ ರೀತಿ ನೀವು ಸ್ವಲ್ಪ ಜನರಿಗೆ ಪವರ್ ಅನ್ನ ಕೊಟ್ರೆ ಆವಾಗ ಇಟ್ ಇಸ್ ಕಾಲ್ಡ್ ಆಸ್ ಯುವರ್ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ನೆಕ್ಸ್ಟ್ ಸಿ ಇಸ್ ಅಡ್ಮಿನಿಸ್ಟ್ರೇಟಿವ್ ಡೆಲಿಗೇಷನ್. ಅಡ್ಮಿನಿಸ್ಟ್ರೇಟಿವ್ ಡೆಲಿಗೇಷನ್ ಅಂತ ಹೇಳಿದ್ರೆ ನೀವು ಮೇಲ್ಗಡೆ ಹೈಯರ್ ಅಥಾರಿಟಿಯಿಂದ ಕೆಳಗಡೆಗೆ ಅಡ್ಮಿನಿಸ್ಟ್ರೇಷನ್ಗೆ ಅಂತ ಹೇಳಿ ಒಂದ್ ಸ್ವಲ್ಪ ಪವರ್ ಅನ್ನ ಕೊಟ್ಟಿದ್ದೀರಾ ಟೆಂಪ್ರವರಿ ಆಗಿ. ಓಕೆ, ಸೊ 1-2 ಕೆಲಸಕ್ಕೆ, ಎಲ್ಲಾ ಕೆಲಸಗಳಿಗೂ ಕೊಟ್ಟಿಲ್ಲ. ಓಕೆ, ಪರ್ಮನೆಂಟ್ ಆಗಿ ಒಂದು ಟ್ರಾನ್ಸ್ಫರ್ ಅಂತ ಆಗಿಲ್ಲ. 1-2 ಕೆಲಸಕ್ಕೆ ಒಂದು ಸ್ಪೆಸಿಫಿಕ್ ಟಾಸ್ಕ್ಗೆ ಅಂತ ನೀವು ಕಳಿಸಿದಿರಾ, ಅದು ಬರೀ ಅಡ್ಮಿನಿಸ್ಟ್ರೇಷನ್ಗೆ. ನೆಕ್ಸ್ಟ್ ಡೈರೆಕ್ಟ್ ಡೆಮೋಕ್ರಸಿ. ಡೈರೆಕ್ಟ್ ಡೆಮೋಕ್ರಸಿ instruments, you know that they have the right to make each and every decision. ಎಲ್ಲ ಇಂಪಾರ್ಟೆಂಟ್ ಡಿಸಿಷನ್ ಗಳನ್ನ ಜನರೇ ಡೈರೆಕ್ಟ್ ಆಗಿ ಮಾಡ್ತಾರೆ.
ಯಾರಾದ್ರೂ ಒಬ್ರು ಅದರಲ್ಲಿ ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಆ ಮೆಂಬರ್ನ ತೆಗೆದು ಹಾಕ್ಬೋದು. ಸೊ ಎಲ್ಲಾದ್ರಲ್ಲೂ ದರ್ ಇಸ್ ಡೈರೆಕ್ಟ್ ಪಾರ್ಟಿಸಿಪೇಷನ್ ಆಫ್ ಪೀಪಲ್. ಸೊ ದಟ್ ಇಸ್ ಯೋರ್ ಡೈರೆಕ್ಟ್ ಡೆಮೋಕ್ರಸಿ. ಸೊ ಈ 4 ಆಪ್ಷನ್ ಅಲ್ಲಿ ಆನ್ಸರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಫುಲ್ ಡೈರೆಕ್ಟ್ ಡೆಮೋಕ್ರಸಿ ಕೊಟ್ಟಿಲ್ಲ ನಾವು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಲ್ಲಿ. ಸೊ ತಕ್ಕ ಮಟ್ಟಿಗೆ ಜನರದು ಪಾರ್ಟಿಸಿಪೇಷನ್ ಆಕ್ಟಿವ್ ಆಗಿರುತ್ತೆ. ಅವ್ರಿಗೆ ಏನ್ ಚಾಯ್ಸ್ ಬೇಕು ಅದನ್ನ ಮಾಡ್ಕೋತಾರೆ. ಬಟ್ ಇಟ್ ಇಸ್ ಪಾರ್ಷಿಯಲ್ ಆರ್ ಇಟ್ ಇಸ್ ಲಿಮಿಟೆಡ್. ಎಲ್ಲದಕ್ಕೂ ಆ ರೀತಿ ಆಗಲ್ಲ. ಕೆಲವೊಂದಕ್ಕೆ ಸ್ಟೇಟ್ ಗವರ್ಮೆಂಟ್ ಆರ್ ಯೋರ್ ಪಂಚಾಯತ್ ವಿಲ್ implement the policies and give the decisions. ಕೆಲವಲ್ಲಿ ಪೀಪಲ್ಸ್ ಪಾರ್ಟಿಸಿಪೇಷನ್ ಇಸ್ ದೇರ್. ಸೊ ಅದಕ್ಕೆ ಇದನ್ನ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಹೇಳ್ತೀವಿ. ಸೆಲ್ಫ್ ಗವರ್ಮೆಂಟ್ ಅಂತ ಹೇಳಿದ್ರೆ ಯು ಆರ್ ಗಿವಿಂಗ್ ಸಮ್ ಪವರ್ ಟು ದಿ ಪೀಪಲ್ ವೇರ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಪೀಪಲ್ಸ್ ಪಾರ್ಟಿಸಿಪೇಷನ್. ಸೊ ಆವಾಗ ಸೆಲ್ಫ್ ಗವರ್ಮೆಂಟ್ ಆಗುತ್ತೆ. ಸೊ ಇಟ್ ಇಸ್ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಆನ್ಸರ್ ಇಸ್ ಆಪ್ಷನ್ ಬಿ. Next, coming to the 20th question, consider the following statements. The minimum age prescribed for any person to be a member of panchayat is 25 years anta helta idare. Next, the second statement is a panchayat reconstituted after premature dissolution. So ಅವ್ರದ್ದು ಒಂದ್ಸಲಿ ಎಲೆಕ್ಟ್ ಆದ್ರೆ ಅವ್ರಿಗೆ 5-year ಟರ್ಮ್ ಇರುತ್ತೆ. ಓಕೆ, ಸೊ 5-year ಟರ್ಮ್ ಇರುತ್ತೆ ಅವ್ರಿಗೆ. 5-year ಟರ್ಮ್ ಮುಂಚೆನೆ ನೀವು ಅವ್ರನ್ನ ಡಿಸಾಲ್ವ್ ಮಾಡ್ಬಿಡ್ತೀರಾ ಅಂತ ಅನ್ಕೊಳ್ಳಿ. ಏನೋ ಕಾರಣದಿಂದ ಅವ್ರನ್ನ ಡಿಸಾಲ್ವ್ ಮಾಡ್ತೀರಾ. ಹೊಸದು ಬಂದಿದ್ದು, ಹೊಸ ಪಂಚಾಯತಿ ಇವಾಗ ನೀವು ಎಲೆಕ್ಷನ್ ಮಾಡಿ ಬೈ ಎಲೆಕ್ಷನ್ ಮಾಡಿ ಬಂದಿದ್ದು, ಇಟ್ ವಿಲ್ ಕಂಟಿನ್ಯೂ ಓನ್ಲಿ ಫಾರ್ ದ ರಿಮೈಂಡರ್ ಪೀರಿಯಡ್ ಅಂತ ಹೇಳ್ತಾ ಇದೆ. ಸೊ ಇಟ್ ವಿಲ್ ಕಂಟಿನ್ಯೂ ಓನ್ಲಿ ಫಾರ್ ದ ರಿಮೈಂಡರ್ ಪೀರಿಯಡ್ ಅಷ್ಟೇ. ಸೊ ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಡನ್ ದಿ ಎಲೆಕ್ಷನ್ ಇನ್ 2020, ಅವ್ರ ಟರ್ಮ್ ಇರೋದು 2025 ವರ್ಗೂ ಇರುತ್ತೆ. ಸೊ ಈಗ ನೀವೇನಾದ್ರೂ ಬೈ ಚಾನ್ಸ್ ಇಫ್ ಯು ಆರ್ ಡಿಸಾಲ್ವಿಂಗ್ ಇಟ್ ಇನ್ 2022, ಸೊ ದ ರಿಮೈಂಡರ್ ಪೀರಿಯಡ್ ಇಸ್ 3 years. 2022 ಇಂದ 2025ಗೆ. ಸೊ ನೀವು ಬೈ ಎಲೆಕ್ಷನ್ 6 ತಿಂಗಳು ಒಳಗಡೆ ಮಾಡ್ತೀರಾ. ಸೊ ಬೈ ಎಲೆಕ್ಷನ್ 6 ತಿಂಗಳು ಒಳಗಡೆ ಮಾಡಿದ್ರೆ ಹೊಸದಾಗಿ ಬಂದಿದ್ದು ಪಂಚಾಯತ್ ಬರೀ ಈ 3 ವರ್ಷಕ್ಕೆ ಮಾತ್ರ ಕಂಟಿನ್ಯೂ ಆಗತ್ತೆ. ಅವ್ರಿಗೆ 5 ವರ್ಷ ಟರ್ಮ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೇಟ್ಮೆಂಟ್ ಅಲ್ಲಿ ಇವಾಗ ವಾಟ್ ಎವರ್ ದೇ ಹ್ಯಾವ್ ಆಸ್ಕ್ಡ್ ಯು ಹ್ಯಾವ್ ಟು ಸೆಲೆಕ್ಟ್ ವಿಚ್ ಇಸ್ ಕರೆಕ್ಟ್. So the first statement is, very easy. You know that it is false because panchayat ge age bandu 21 years. 21 years ಗೆ ನೀವು ಎಲೆಕ್ಷನ್ ನಿಂತ್ಕೋಬಹುದು ಅದರಲ್ಲಿ. ಸೆಕೆಂಡ್ ಒನ್, ಪ್ರಿಮೆಚೂರ್ ಡಿಸೊಲ್ಯೂಷನ್ ಈಸ್ ಓನ್ಲಿ ಫಾರ್ ದಿ ರೀಕಾನ್ಸ್ಟಿಟ್ಯೂಷನ್ ಆದ್ಮೇಲೆ ರಿಮೈಂಡರ್ ಪೀರಿಯಡ್ ಮಾತ್ರ ಇರ್ತೀರಾ. ಸೊ ಇಫ್ ದೇರ್ ಇಸ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಅ ಪಂಚಾಯತ್ ಆಫ್ಟರ್ ಯೋರ್ ಪ್ರಿಮೆಚೂರ್ ಡಿಸೊಲ್ಯೂಷನ್, ದೆನ್ ಬರೀ ರಿಮೈಂಡರ್ ಪೀರಿಯಡ್ಗೆ 3 years ಮಾತ್ರ ಇರ್ತಾರೆ. 3 years ಆದ್ಮೇಲಿಂದ ಯು ಹ್ಯಾವ್ ಟು ಅಗೇನ್ ಕಂಡಕ್ಟ್ ಯೋರ್ ಪಂಚಾಯತ್ ಎಲೆಕ್ಷನ್. ಓಕೆ, ಸೊ ರಿಮೈಂಡರ್ ಪೀರಿಯಡ್ ಮಾತ್ರ ಬರ್ತಾರೆ. ಇದು ಪಂಚಾಯತಿಗೆ ಮಾತ್ರ. ಇಟ್ ಇಸ್ ನಾಟ್ ದಟ್ ವೇ ಫಾರ್ ಯುವರ್ ಸ್ಟೇಟ್ ಲೆಜಿಸ್ಲೇಚರ್ ಅಂಡ್ ಯುವರ್ ಲೋಕಸಭಾ. ಅದಕ್ಕಿಲ್ಲ. ಅದಕ್ಕೆ ಒಂದ್ಸಲಿ ಎಲೆಕ್ಟ್ ಆದ್ರೆ ಅವರಿಗೆ 5-year ಟರ್ಮ್ ಸಿಗುತ್ತೆ. ಬಟ್ ಇದರಲ್ಲಿ ಬರೀ ರಿಮೈಂಡರ್ ಪೀರಿಯಡ್ಗೆ ಟರ್ಮ್ ಸಿಗುತ್ತೆ. ಸೊ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂಡ್ ದಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಆಪ್ಷನ್ಸ್ ಅಲ್ಲಿ ಆಪ್ಷನ್ ಬಿ 2 only. Okay. So these were the 20 questions that we have selected for this video, and I hope it was of some help. Like our channel, share and subscribe. Attend all the tests, and all the best. Prepare well. Thank you.